ಒಂದು ಥಿಯೇಟ್ರಲ್ಲಿ ಈ ಥರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ಭಾಳ ಭಾಳ ರೋಮಾಂಚನಕಾರಿಯಾದ ಒಂದು ವಿಷಯ ನಮಗೆಲ್ಲರಿಗೂ, ಸಿನಿಮಾದವರಿಗೆ. ಯಾಕಂತಂದರೆ ಒಳ್ಳೊಳ್ಳೆ ಸಿನಿಮಾ ಬಂದಾಗ ಇಲ್ಲಿ ಚಿಲ್ಲರೆ ಎಸೆಯೋದು, ಇಲ್ಲಿ ಬಂದು ಡ್ಯಾನ್ಸ್ ಮಾಡೋದು, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ, ಇಷ್ಟು ದೊಡ್ಡ ಬೆಳ್ಳಿ ತೆರೆಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದು, ಇದೆಲ್ಲ ಒಂಥರ ತುಂಬ ರೋಮಾಂಚನಕಾರವಾದ ಕ್ಷಣಗಳಿವೆಲ್ಲನೂ. ಮೊದಲನೇದಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅರ್ಜುನ್ ಮತ್ತು ಅನು, ಇಡೀ ನಿಮ್ಮ ಟೀಮ್ಗೆ ನಾನು ಅಭಿನಂದಿಸ್ತೇನೆ. ಥಿಯೇಟ್ರಲ್ಲಿ ಒಂದು ಸಾಂಗ್ನ ಬಿಡುಗಡೆ ಮಾಡೋದಿದೆಯಲ್ಲ, ಅದೊಂದು ಥ್ರಿಲ್ಲಿಂಗ್ ಆಗಿತ್ತು ಕಣ, ತುಂಬ ಚೆನ್ನಾಗಿತ್ತು, ವೆರಿ ಗುಡ್. ಎರಡನೇದು AMB ಥಿಯೇಟ್ರನ್ನ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ನಮ್ಮನ್ನು ಕರೆದು ವೆಲ್ಕಮ್ ಮಾಡಿ, ನೀವು ಥಿಯೇಟ್ರ್ ಮಾಡಿದಾಗಲೇ ಎಲ್ಲ ಕಲಾವಿದರದ್ದು, ಟೆಕ್ನಿಷಿಯನ್ಸ್ದು, ಎಲ್ಲ ಡೈರೆಕ್ಟರ್ಗಳದ್ದು ಎಲ್ಲರದ್ದು ಫೋಟೋಗಳು ಹಾಕಿದಿರಲ್ಲ, ಅದೇ ನಿಮ್ಮನ್ನು ಗ್ರೇಟ್ ಮಾಡ್ತು. ಅಂದರೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಮಲ್ಟಿಪ್ಲೆಕ್ಸಲ್ಲಿ ಇದು ನಮ್ಮದು ಅನಿಸೋ ಥಿಯೇಟ್ರು ಐ ಥಿಂಕ್ ಫಸ್ಟ್ ಈಸ್ AMB. ಅದರಿಂದ ನಿಮಗೆ ಇಡೀ ನಿಮ್ಮ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಲಕ್ಷ್ಮೀಪುತ್ರ, ನಿನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಣ, ನಾನೊಬ್ಬಳು ಹೇಳಿರಲಿಲ್ಲ. ಲಕ್ಷ್ಮೀಪುತ್ರ ಬಹಳ ಬಹಳ ಒಳ್ಳೆಯ ಸಿನಿಮಾ. ಯಾಕಂದರೆ ಪಿಕ್ಚರ್ ಪೂರ್ತಿ ನಾನಿದ್ದೀನಿ ಅಂತ. ಯಾಕಂದರೆ ಇನ್ನೊಂದೇನು ಅಂದರೆ ನಿಜ ಒಳ್ಳೆಯ ಸಿನಿಮಾ. ಅವನು AP ಅರ್ಜುನ್ ಸಿನಿಮಾ ಒಂದೆರಡು ನೋಡಿದ್ದೆ, ಆದರೆ ಅವನ ಬಗ್ಗೆ ಬೇರೆ ರೀತಿಯೇ ಕೇಳಿದ್ದೆ. ಅವ್ರು ಬಂದು ನನಗೆ ಕತೆ ಹೇಳುವಾಗ ನಾನು ಇವನು ಪಿಕ್ಚರ್ ಮಾಡಬೇಕಾ ಬೇಡವಾ ಅಂತ ತುಂಬ ಡೌಟ್ ಇತ್ತು, ಹೆಂಗೋ ಅಂತ. ಆದರೆ ಕತೆ ಕೇಳೋಕ್ಕೆ ಶುರು ಮಾಡಿದೆ. ಕತೆ ಕೇಳಿ ಮಮ್ಮಿ, ಅವನು ಯಾವಾಗಲೂ ನನ್ನ ಮಮ್ಮಿ ಅಂತ ಕರೀತಾನೆ, ಅವನ ಹೆಂಡತಿ ಇಬ್ಬರೂ. ಮಮ್ಮಿ ನೀನು ಫಸ್ಟ್ ಕತೆ ಕೇಳು ಅನ್ನ. ನಿಜ ಹೇಳ್ತೀನಿ ರೀ, ಕತೆ ಕೇಳಿದ ತಕ್ಷಣ ನಾನು ಅವನು ಕಾಣಲೇ ಇಲ್ಲ, ಅಥವಾ ಅವನ ಬಗ್ಗೆ ಏನೇನು ಕೇಳಿದ್ದೀನಿ ಅದೆಲ್ಲವೂ ಅಳಸೋಯಿತು. ನಾನು ಮಾಡ್ತೀನಿ ಕಣೋ ಅಷ್ಟೇ ಹೇಳಿದ್ದು. ಅಂದರೆ ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಒಳ್ಳೆಯ ಕತೆ, ಅಷ್ಟು ಒಳ್ಳೆಯ ಚಿತ್ರಕಥೆ. ಅದಕ್ಕೆ ಸ್ವಾಮಿ ನಿರ್ದೇಶನ ನಿಜವಾಗ್ಲೂ ಸೂಪರಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ ಸ್ವಾಮಿ. ಅದಕ್ಕೆ ಮೇಲೆ ಗಿರಿ ಕ್ಯಾಮ್ರಾ, ಇದೆಲ್ಲದರಿಗೆ ಜೊತೆಗೆ ನಾನೊಂದು ದೊಡ್ಡ ಶಕ್ತಿ ಇದೆ ಅಂತಂದರೆ ನಮ್ಮ ಅರ್ಜುನ್ ಜನ್ಯ. ಎಷ್ಟು ಒಳ್ಳೆ ಮ್ಯೂಸಿಕ್ಕು ಅರ್ಜುನ್ ಇದ್ದಾನೆ ಅಂತಂದರೆ ನನಗೊಂಥರ ಇದು. ಯಾಕಂದರೆ ಎಲ್ಲ ಸೀನ್ಗಳನ್ನ ಹಾಗೆ ಒಂದು ಸ್ವಲ್ಪ ಹಂಗೆ ತೊಗೊಂಡು ಹೋಗ್ತಾನೆ ರೀರೆಕಾರ್ಡಿಂಗಲ್ಲಿ. ನಾನು ಅದನ್ನ ಕೇಳ್ತಿದ್ದೆ, ರೀರೆಕಾರ್ಡಿಂಗ್ ಮಾಡುವಾಗ ನನಗೆ ಹೇಳು ಅಂತ ಹೇಳಿ. ಆಮೇಲೆ ಎಲ್ಲ ತುಂಬ ಇದೆ ಮಾತಾಡೋಕ್ಕೆ. ಅರ್ಜುನ್ ಬಗ್ಗೆ ತುಂಬ ಮಾತಾಡಬೇಕು. AP ಅರ್ಜುನ್ ನನಗೆ ಅವನ ಹಿಡನ್ ಟ್ಯಾಲೆಂಟ್ಗಳ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆಂತಂದರೆ ಅವನ ಜೊತೆ ಕೆಲಸ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ ನಾನು ಕೆಲಸ ಮಾಡಿರೋದು. ಅವನಿಗೆ ಮೊದಲನೇದಾಗಿ ಅವನು ತುಂಬ ಇಷ್ಟವಾದ ಒಂದು ಗುಣ ಅಂತಂದರೆ ಅವನು ಅವರ ತಾಯಿಯನ್ನು ಅತ್ಯಂತ ಪ್ರೀತಿಸ್ತಾನೆ. ಅಮ್ಮ ಇಲ್ಲಿ ಬಂದಿದ್ದಾರೆ ಇವತ್ತು, ಅವರ ಹೆಸರನ್ನೇ ಇಟ್ಟ ಈ ಸಿನಿಮಾಗೆ. ಅದಾದಮೇಲೆ ತನ್ನ ಹೆಂಡತಿಯನ್ನು ತಾಯಿಯಂತೆಯೇ ಪ್ರೀತಿಸ್ತಾನೆ. ಅದೊಂದು ತುಂಬ ಖುಷಿ ಕೊಡುವಂಥ ವಿಚಾರ. ತಾಯಿಯನ್ನು, ಹೆಣ್ಣು ಮಕ್ಕಳಿಗೆ ಯಾರು ಗೌರವ ಕೊಡ್ತಾರೆ, ತಾಯಿಯನ್ನು ಯಾರು ತುಂಬ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ಲಕ್ಷ್ಮಿ ತಾನಾಗೇ ನಿಲ್ತಾಳೆ. ಅದನ್ನು ಹೇಳಬೇಕಾಗೇ ಇಲ್ಲ. ಆಮೇಲೆ ಅವನು ಅಷ್ಟೇ ಸರಸ್ವತಿ ಪುತ್ರ. ಅವನು ಹೇಳಿದ್ನಲ್ಲ 2 ಅವರಲ್ಲಿ ನನಗೆ ಸಾಂಗ್ ಬರ್ಕೊಟ್ಬಿಟ್ಟ ಅಂತ. ಸೆಟ್ಟಲ್ಲಿ ಡೈಲಾಗೆಲ್ಲನೂ ಚಿಕ್ಕೂನ್ ಕೇಳಬೇಕು. ಆಮೇಲೆ ಡೈಲಾಗೆಲ್ಲ ಪಟ ಒಂದು ಚೇಂಜ್ ಮಾಡಿಬಿಡೋನು. ನಾವೇನೋ ನೋಡ್ಕೊಂಡಿರ್ತೀವಿ, ಇವನು ಬಂದ್ಬಿಟ್ಟು ಅದಲ್ಲ ಮಮ್ಮ ಅದು ಓಕೆ ರೆಡಿ ಮಮ್ಮಿ, ಓಕೆ ಟೇಕ್ ಇರೋ, ನಾನು ನೋಡೇ ಇಲ್ಲ ಡೈಲಾಗ್ ನಿನ್ನೂ. ಅಷ್ಟು ಫಾಸ್ಟಾಗಿ, ಅಷ್ಟು ಬೇಗ, ಅಷ್ಟು ಇದಾಗಿ ಅವನ ಬರವಣಿಗೆ ಬಗ್ಗೆ ಹ್ಯಾಟ್ಸ್ ಆಫ್ ಅರ್ಜುನ, ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ಪ್ರೊಡಕ್ಷನ್ ಅನು ಮತ್ತು ರವಿ ತುಂಬ ಚೆನ್ನಾಗಿ ಮಾಡಿದ್ರಿ. ಅವರಿಬ್ಬರು ಯಾವಾಗಲೂ ಬರ್ತಿದ್ರು, ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಆದರೆ ಸಿನಿಮಾಗೆ ಏನೇನು ಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಶೈಲಜನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಶೈಲಜಂದು ಸೀರಿಯಲ್ ನಾನು ಚಿಗುರು ಮಾಡಿದ್ದೆ ನಾನು ಅವಳ ಪ್ರೊಡಕ್ಷನಲ್ಲಿ, ಸುರೇಶ ಮತ್ತು ಶೈಲಜನ ಮೊದಲಿಂದನೂ ಶಿ ಈಸ್ ಅ ಡೈನಾಮಿಕ್ ಲೇಡಿ. ಏನೋ ಒಂದು ಮಾಡಬೇಕು, ಹೊಸದನ್ನು ಮಾಡಬೇಕು, ಏನೋ ಒಂದು ಸಾಧಿಸಬೇಕು ಅಂತ ಛಲ ಇಟ್ಕೊಂಡು ಬಂದಿರೋ ಹೆಣ್ಮಗಳು. ಆ ಹುಡುಗಿ ಇವತ್ತು ಹುಡುಗಿ ಅಂತ ಅವಾಗಲ ಕರೆಕ್ಟ್ ಆ ಹುಡುಗಿ ಇವತ್ತು ಡಿ ಬೀಟ್ಸ್ ಅಂತ ಒಂದು ಮಾಡಿ, ಅದರಲ್ಲಿ ಹರಿಕೃಷ್ಣ ಇವರು ಎಲ್ಲರೂ ಸೇರಿಕೊಂಡು ಇನ್ನೊಬ್ಬ ಸಂಗೀತ ನಿರ್ದೇಶಕನ ಸಿನಿಮಾವನ್ನು ಹೊತ್ಕೊಂಡು ಹೋಗೋದಿದೆಯಲ್ಲ, ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್. ನಿಮ್ಮ ಡಿ ಬೀಟ್ಸ್ಗೆ, ಹೌದು ಹರಿಗೆ ನಿನಗೆ ಇಬ್ಬರಿಗೂ. ನಮ್ಮವ್ರು ಇವರೆಲ್ಲ ನಮ್ಮವರು, ಅದರಿಂದ ನಮಗೆ ಭಾಳ ಖುಷಿ ಅನಿಸುತ್ತೆ. ತುಂಬ ಪಾಸಿಟಿವ್ ಆಗಿದೆ ಸಿನಿಮಾ. ನಿಜವಾಗ್ಲೂ ನಾನು ಹೇಳ್ತೀನಿ, ನೀವೆಲ್ರಿಗೂ ಅಂದರೆ ಶೈಲಜಾ ಪಾಪ ತುಂಬ ಹೇಳ್ತಿದ್ಲು ಅದನ್ನು. ನೀವು ಅಫ್ಕೋರ್ಸ್ ನನಗೆ ಗೊತ್ತಿರೋ ಹಾಗೆ ಶೈಲಜಾ ಕನ್ನಡ ಚಲನಚಿತ್ರ ಮಾಧ್ಯಮ ಯಾವತ್ತೂ ನಮ್ಮ ಜೊತೆ ನಿಂತಿದ್ದಾರೆ.
ಅವರು ಯಾವುದೇ ಒಂದು ಸಿನಿಮಾನ ನಾನು ನೋಡ್ತೀನಿ, ಎಲ್ಲಿಯೂ ಬಿಟ್ಕೊಡುವಂಥ ಕೆಲಸ ಮಾಡಿಲ್ಲ ಅಂತ ನನಗೆ ಅನಿಸಿಕೆ, ನನ್ನ ಅನುಭವಕ್ಕೆ. ಸಾರಿ, ನನಗೆ ಗೊತ್ತಿಲ್ಲ, ನಿನ್ನ ಅನುಭವಕ್ಕೆ ಏನಾದರೂ ಬಂದಿದ್ದರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಆದರೆ ನನಗೆ ತುಂಬ ಖುಷಿ ಅನಿಸೋದು, ನೀವು ಯಾವಾಗಲೂ ಜೊತೇಲಿದ್ದೀರಿ, ಯಾವಾಗಲೂ ಜೊತೇಲಿ ಇರ್ತೀರಿ ಅನ್ನೋ ಭಾವನೆ ನನಗೆ ತುಂಬ ನಂಬಿಕೆಯಿಂದ ಇದೆ. ಏಕೆಂದರೆ ಯಾವಾಗಲೂ ಎಲ್ಲೇ ಬಂದರೂ ಕೂಡ ಜೊತೇಲಿ ಜೊತೇಲಿ ನಡೀತೀರಿ. ಆಮೇಲೆ ಶೈಲಜಾ, ಅಫ್ಕೋರ್ಸ್, ನಾನು ಅವ್ರ ಪರವಾಗಿಯೂ ಕೂಡ ನಾನು ನಿನಗೆ ಏನಾದರೂ ಅನಿಸಿದರೆ ದಯವಿಟ್ಟು ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಹಾಗೆ ಅನಿಸಿಲ್ವಾ? ಇಲ್ಲ. ಹಾಂ ಹಾಂ, ಆನಾಗಿದೆ ಕಣೋ. ಹಲೋ ಹಲೋ ಹಲೋ, ಕೇಳ್ತಾ ಇದ್ದೇನಾ? ತುಂಬ ಇಲ್ಲ ನೀನು